ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಮೊದಲಿಗೆ ತಮಗೆಲ್ಲ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಅದರ ಜೊತೆಗೆ ಇವತ್ತು ನಮ್ಮ ಕನ್ನಡ ಒನ್ ನ್ಯೂಸ್ ಚಾನಲ್ಗೆ ಒಂದು ಮೈಲುಗಲ್ಲು. 4 ವರ್ಷಗಳನ್ನು ಪೂರೈಸಿ 5ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಅದಕ್ಕೆ ನೀವು ಇಲ್ಲಿಯವರೆಗೆ ಕೊಟ್ಟಿರುವಂತಹ ಎಲ್ಲ ಸಹಕಾರ, ಪ್ರೋತ್ಸಾಹ, ಎಲ್ಲ ರೀತಿಯಾದಂತಹ ಮೆಚ್ಚುಗೆಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತೀವಿ. ಜೊತೆಗೆ ಒಂದು ವಾಗ್ದಾನವನ್ನು ಮತ್ತೆ ಮತ್ತೆ ನೀಡ್ತಾನೆ ಇರ್ತೀವಿ. ನಾವು ಸಮಾಜದ ಕಡೆಗೆ ಹೆಜ್ಜೆ ಹಾಕುತ್ತಲೇ ಇರ್ತೀವಿ. ಎಂತಹದ್ದೇ ಸಮಸ್ಯೆ ಬರಲಿ, ಎಂತಹದ್ದೇ ಸನ್ನಿವೇಶ ಇರಲಿ, ನಮ್ಮ ಸಮಾಜದ ಕನಸಿನ ಹಾದಿಯನ್ನು ಬಿಟ್ಟು ಬೇರೆ ಕಡೆ ಹೊರಳುವ ಮಾತೇ ಇಲ್ಲ. ನಮ್ಮ ಸಿದ್ಧಾಂತಕ್ಕೆ, ನಮ್ಮ ಬದ್ಧತೆಗೆ ನಾವು ಎಂದಿಗೂ ಸಹ ಅದೇ ಹಾದಿಯಲ್ಲಿ ನಡ್ಕೊಂಡು ಹೋಗ್ತೀವಿ ಅನ್ನುವಂತಹ ವಾಗ್ದಾನದೊಂದಿಗೆ ಇವತ್ತಿನ ವಿಶೇಷವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಬಿಹಾರದಲ್ಲಿ ಚುನಾವಣೆಗಳು ನಡೀತಾ ಇದೆ. ಜೂನ್ 6ನೇ ತಾರೀಕು ಮತ್ತು ಜೂನ್ 11ನೇ ತಾರೀಕು ಮತದಾನ ಇದೆ. ಜೂನ್ 14ನೇ ತಾರೀಕು ಫಲಿತಾಂಶಗಳಿರ್ತವೆ. ಇದರ ನಡುವೆ ಮಹಾಗಠಬಂಧನ್ ಮತ್ತು NDA ನಡುವಿನ ಪೈಪೋಟಿ ಏನಿದೆಯಲ್ಲ, ಅದು ತುಂಬಾ ಟೈಟ್ ಆಗಿ ಹೋಗ್ತಾ ಇದೆ. ಯಾರು ಬೇಕಾದರೂ ಗೆಲ್ಲಬಹುದು ಅನ್ನುವ ಸನ್ನಿವೇಶದಲ್ಲಿದೆ. ಹಾಗೆ ನೋಡಿದರೆ NDAದಲ್ಲಿ ಇನ್ ಫೈಟಿಂಗ್ ಅಥವಾ ಒಳ ಜಗಳ ಯಾವ ಮಟ್ಟಕ್ಕಿದೆ ಅಂದರೆ, JDU ಮತ್ತು BJP ಒಬ್ಬರಿಗೊಬ್ಬರು ದೊಡ್ಡ ಶತ್ರುಗಳ ರೀತಿ ವರ್ತಿಸ್ತಾ ಇದ್ದಾರೆ. ಅದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡ್ತೀನಿ. ಅಂತಹ ಸನ್ನಿವೇಶ ಇದ್ದರೂ ಸಹ ಅದನ್ನು ಕ್ಯಾಪಿಟಲೈಸ್ ಮಾಡಿಕೊಳ್ಳೋದಕ್ಕೆ, ಅದರ ಲಾಭ ಪಡ್ಕೊಳ್ಳೋದಕ್ಕೆ ಇಂಡಿಯಾ ಮೈತ್ರಿಕೂಟ ಅಥವಾ ಮಹಾಗಠಬಂಧನ್ ಅಂತ ಬಿಹಾರದಲ್ಲಿ ಏನು ಕರೀತಾರೆ, ಅವರಿಗೆ ಸಾಧ್ಯ ಆಗ್ತಿಲ್ಲ. ಯಾಕೆಂದ್ರೆ ಅವರಲ್ಲೂ ಕೋಆರ್ಡಿನೇಷನ್ನ ಕೊರತೆ ಎದ್ದು ಕಾಣ್ತಿದೆ. ಇಂತಹ ಸನ್ನಿವೇಶದಲ್ಲಿ ಹೇಗಾದರೂ ಮಾಡಿ ರಾಹುಲ್ ಗಾಂಧಿಯನ್ನ ಕಟ್ಟಿ ಹಾಕಬೇಕು. ಆ ಮೂಲಕ 2ನೇ ಹಂತದ ಮತದಾನದ ಸಮಯಕ್ಕೆ ಮತದಾರರಲ್ಲಿ ಒಂದಷ್ಟು ವಿಚಾರಗಳನ್ನು ಹಂಚಬಹುದು. ಅದಕ್ಕೇನಾದರೂ ಬೇಕಲ್ಲ ಅಂತ ಹುಡುಕಿದಾಗ ಈಗ ಒಂದು ಕೇಸು ಇದ್ದಕ್ಕಿದ್ದ ಹಾಗೆ ನವೆಂಬರ್ 7ನೇ ತಾರೀಕು ಆದೇಶವನ್ನು ಕಾಯ್ದಿರಿಸಲಾಗಿದೆ. ನವೆಂಬರ್ 7ನೇ ತಾರೀಕು ಯಾವ ಕೇಸ್ ಅದು ಅಂದ್ರೆ, ರಾಹುಲ್ ಗಾಂಧಿ ದೇಶದ್ರೋಹ ಎಸಗಿದ್ದಾರೆ, ದೇಶದ ವಿರುದ್ಧ ಯುದ್ಧ ಸಾರುವ ಮಾತುಗಳನ್ನಾಡಿದ್ದಾರೆ, ದೇಶದ ವಿರುದ್ಧ ಹೋರಾಡುವ ಮಾತುಗಳನ್ನಾಡಿದ್ದಾರೆ ಅನ್ನುವಂತಹ ಕೇಸು. ಸೊ ಯಾವುದದು ಕೇಸು, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ಬಿಹಾರದಲ್ಲಿ ನೆಕ್ ಟು ನೆಕ್ ಫೈಟ್ ನಡೀತಾ ಇದೆ. ಯಾರು ಬೇಕಾದ್ರೂ ಗೆಲ್ಲಬಹುದು. ಆದರೆ ಒಳ ಜಗಳ ಮಾತ್ರ ಎರಡೂ ಕಡೆಯಲ್ಲೂ ಇದೆ. ಆದರೆ NDAದಲ್ಲಿ ಅದು ತುಂಬಾ ಮಿತಿಮೀರಿ ಹೋಗಿದೆ. ಯಾವ ಮಟ್ಟಕ್ಕೆ ಅಂದರೆ, NDAದ ಪ್ರಣಾಳಿಕೆ ಬಿಡುಗಡೆ ಕಾರ್ಯಕ್ರಮಕ್ಕೆ NDA ಮುಖ್ಯಮಂತ್ರಿ ನಿತೀಶ್ ಕುಮಾರ್ 1 ನಿಮಿಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಎದ್ದು ಹೋದರು. ಬಂದರು, ಪ್ರೆಸ್ಗೊಂದು ಹೀಗೆ ಹಿಡ್ಕೊಂಡು ಪ್ರಣಾಳಿಕೆಯನ್ನ ಫೋಟೋ ತೆಗೆಸ್ಕೊಂಡ್ರು. ಒಂದೇ ಒಂದು ಮಾತಾಡಲಿಲ್ಲ, ಸೀದಾ ಎದ್ದು ಹೋದ್ರು. JP ನಡ್ಡಾ ಏನೇನೋ ಪ್ರಯತ್ನ ಮಾಡ್ತಿದ್ರು, ಉಳಿಸ್ಕೊಳ್ಬೇಕು, ಅವರು ಭಾಷಣ ಮಾಡಿಸ್ಬೇಕು, ಏನೇನೋ ಅಂತ. ನಿತೀಶ್ ಕುಮಾರ್ ಬಂದ್ ಸರಿಯಾಗಿ ನೋಡಿದ್ರೆ ಒಂದು 55ರಿಂದ 56 ಸೆಕೆಂಡ್ ಮಾತ್ರ ಅವ್ರು ಸ್ಟೇಜ್ ಮೇಲೆ ಇದ್ದಿದ್ದು. ನಿತೀಶ್ ಕುಮಾರ್ ಕರೆಕ್ಟಾಗಿ ವಿತಿನ್ ಎ ಮಿನಿಟ್, 1 ನಿಮಿಷದ ಒಳಗೇನೆ ಎದ್ದು ಹೋದರು. ಅದಕ್ಕೆ ಕಾರಣಗಳು ಇಲ್ಲದೆ ಇಲ್ಲ. ಅವರಿಗೆ ಕೊಟ್ಟಿರುವ ಸೀಟುಗಳು, ಅದಕ್ಕಿಂತ ಮುಖ್ಯವಾಗಿ ಚಿರಾಗ್ ಪಾಸ್ವಾನ್ಗೆ ಕೊಟ್ಟಿರುವಂತಹ 29 ಸೀಟುಗಳು. ಅಲ್ಲಿ ಚಿರಾಗ್ ಪಾಸ್ವಾನ್ ಆಡ್ತಿರುವಂತಹ ಡಬಲ್ ಗೇಮ್. JDUವನ್ನು ಮುಗಿಸ್ಬೇಕು ಅಂತ ಚಿರಾಗ್ ಪಾಸ್ವಾನ್ ಒಂದು ಕಡೆ, ಚಿರಾಗ್ ಪಾಸ್ವಾನ್ ಆ ರೀತಿಯಾದಂತಹ ಹೆಜ್ಜೆಗಳನ್ನು ಇಡ್ತಿದ್ರೆ ಅದಕ್ಕೆ ಸಪೋರ್ಟ್ ಮಾಡ್ತಿರುವಂತಹ BJP. ಯಾಕೆಂದ್ರೆ ಹೇಗಾದರೂ ಮಾಡಿ ನಿತೀಶ್ ಕುಮಾರ್ರನ್ನ ಪಕ್ಕಕ್ಕೆ ಸರಿಸ್ಬಿಡ್ಬೇಕು. ಚಿರಾಗ್ ಪಾಸ್ವಾನ್ ಸಹಾಯದೊಂದಿಗೆ BJP ಮುಖ್ಯಮಂತ್ರಿಯನ್ನ ತರಬೇಕು. JDUಗೆ ತುಂಬಾ ಕಡಿಮೆ ಸೀಟು ಬಂದರೂ ಪರವಾಗಿಲ್ಲ, BJP ಮತ್ತು ಚಿರಾಗ್ ಪಾಸ್ವಾನ್, ಅದರ ಜೊತೆಗೆ ಇನ್ನು ಸ್ಥಳೀಯ ಪಕ್ಷಗಳೇನಿದ್ದಾವೆ ಅವುಗಳ ಸಂಖ್ಯೆಯಲ್ಲೇ ಮೆಜಾರಿಟಿ ಬಂದು ಬಿಡಬೇಕು. ನಿತೀಶ್ ಕುಮಾರ್ಗೆ ಗೇಟ್ ಪಾಸ್ ಕೊಡಬೇಕು. ಇದು BJP ಲೆಕ್ಕಾಚಾರ. ಆ ಲೆಕ್ಕಾಚಾರ ನಿತೀಶ್ ಕುಮಾರ್ಗೆ ಅರ್ಥ ಆಗಿ ಹೋಗಿದೆ. ಹಾಗಾಗಿ ಪ್ರಣಾಳಿಕೆ ಬಿಡುಗಡೆ ಸಮಾರಂಭದಲ್ಲಿ 1 ನಿಮಿಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಎದ್ದು ಹೋದರು. ಎದ್ದು ಹೋದ ತಕ್ಷಣ ಕೆಲವೇ ಗಂಟೆಗಳಲ್ಲಿ ಪೋಸ್ಟರ್ಗಳನ್ನು ಬಿಟ್ಟರು JDUದವರು, ನಿತೀಶ್ ಕುಮಾರ್ ಪಕ್ಷ. ಅದರಲ್ಲಿ ಕೇವಲ ನಿತೀಶ್ ಕುಮಾರ್ ಫೋಟೋ ಮತ್ತು ನವೆಂಬರ್ 14ಕ್ಕೆ ಮತ್ತೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ನಿಮ್ಮ ಮುಂದೆ ಅನ್ನುವಂತಹ ಒಕ್ಕಣೆಯನ್ನು ಬರೆದು ಒಂದು ಪೋಸ್ಟ್ಗಳನ್ನು ಬಿಟ್ಟರು. ನಿಮಗೆ ಗೊತ್ತಿರೋ ಹಾಗೆ NDA ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿಲ್ಲ, BJP ಒಪ್ಕೊಂಡಿಲ್ಲ. ಅಮಿತ್ ಶಾನ ಕೇಳಿದ್ರೆ ಚುನಾವಣೆಗಳ ನಂತರ ಗೆದ್ದ MLAಗಳು ಆಯ್ಕೆ ಮಾಡ್ತಾರೆ.
ಆಗ ಗೊತ್ತಾಗುತ್ತೆ MLA ಯಾರು, ಮುಖ್ಯಮಂತ್ರಿ ಯಾರು ಅಂತ ಹೇಳ್ಕೊಂಡು ಬರ್ತಿದ್ರು. ಆದರೆ ಯಾವಾಗ ನಿತೀಶ್ ಕುಮಾರ್ ಅಲ್ಟಿಮೇಟಮ್ ಕೊಟ್ಟರು, ಇನ್ನೆರಡು ಮೂರು ದಿನಗಳಲ್ಲಿ ನನ್ನ ಹೆಸರನ್ನ ಮುಖ್ಯಮಂತ್ರಿ ಫೇಸ್ ಅಂತ ಅನೌನ್ಸ್ ಮಾಡಲೇಬೇಕು ಅಂತ ಸ್ವಲ್ಪ ಬದಲಾಯಿಸಿದ್ರು ಮಾತುಗಳನ್ನ. ಆದರೂ ನೀವು ನೇರವಾಗಿ ನಿತೀಶ್ ಕುಮಾರೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಲಿಲ್ಲ. ಹೇಳಿದ್ದಿಷ್ಟೇ, ಸದ್ಯಕ್ಕೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿದ್ದಾರೆ, ಆ ಮುಖ್ಯಮಂತ್ರಿ ಪದವಿ ಖಾಲಿ ಇಲ್ಲ, ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತಿದ್ದೀವಿ. ಸೇಮ್ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ವಿಚಾರದಲ್ಲಿ ಹೇಳಿದಂತಹ ಡೈಲಾಗುಗಳು. ಅಲ್ಲಿ ಹಾಗೆ ಹೇಳಿ ಏಕನಾಥ್ ಶಿಂದೆಗೆ ಚಿಪ್ಪು ಕೊಟ್ಟು ಕಳಿಸಿದ್ರು ಸೈಡ್ಗೆ. ಮುಖ್ಯಮಂತ್ರಿನ ಉಪಮುಖ್ಯಮಂತ್ರಿ ಮಾಡಿ ಬಿಸಾಕರು. ಅದೇ ಗೇಮನ್ನು ಬಿಹಾರದಲ್ಲಿ ಆಡ್ತಿದ್ದಾರೆ. ಹಾಗಾಗಿ ನಿತೀಶ್ ಕುಮಾರ್ಗೆ ಸಿಟ್ಟಿದೆ. ಇಷ್ಟಾದರೂ ಸಹ ಇದರ ಲಾಭ ಪಡ್ಕೊಳ್ಳೋದಕ್ಕೆ ಇಂಡಿಯಾ ಮೈತ್ರಿಕೂಟ ಅಥವಾ ಮಹಾಗಠಬಂಧನ್ ಅಂತ ಬಿಹಾರದಲ್ಲಿ ಕರ್ಸ್ಕೊಳತ್ತಲ್ಲ, ಅದಕ್ಕೆ ಸಾಧ್ಯ ಆಗ್ತಿದೆಯಾ ಅಂದರೆ ಇಲ್ಲ. ಅದಕ್ಕಷ್ಟು ಶಕ್ತಿನೂ ಇಲ್ಲ, ಯುಕ್ತಿನೂ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದೆ. ಇದರ ಬಗ್ಗೆ ಮಾಡ್ತಿಲ್ಲ. ಯಾಕಂದ್ರೆ ಅವರಲ್ಲೇ ಒಂದಷ್ಟು ಒಳ ಜಗಳ. ಸುಮಾರು 1 ತಿಂಗಳು ರಾಹುಲ್ ಗಾಂಧಿ ಬಿಹಾರಕ್ಕೆ ಹೋಗಿರಲಿಲ್ಲ. ನಿನ್ನೆಯಿಂದ ಹೋಗ್ತಿದ್ದಾರೆ. 1 ತಿಂಗಳು ಹೋಗಿರಲಿಲ್ಲ. ಅದಂಥದ್ದು ವೋಟರ್ ಅಧಿಕಾರ ಯಾತ್ರೆ ಅಂತ ಮುಗಿಸಿ ಬಂದವರು ಮತ್ತೆ ಬಿಹಾರದ ಕಡೆ ಹೋಗಲೇ ಇಲ್ಲ. ಈಗ ಹೋಗ್ತಿದ್ದಾರೆ. ಅದರ ನಡುವೆ ಸೀಟ್ ಶೇರಿಂಗ್ ವಿಚಾರದಲ್ಲಿ ಒಂದಷ್ಟು ದಿನ ಮುನ್ಸ್ಕೊಂಡಿದ್ರು. ಆ ನಂತರ ಕಾಂಗ್ರೆಸ್ ಪಟ್ಟು ಹಿಡಿದಿತ್ತು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಘೋಷಣೆ ಮಾಡೋದು ಬೇಡ ಅಂತ. ಆದರೆ ಲಾಲೂ ಪ್ರಸಾದ್ ಯಾದವ್ ಯಾವಾಗ ಗುಡುಗಿದ್ರು, ಕಾಂಗ್ರೆಸ್ ಶರಣಾಗಬೇಕಾಯಿತು. ತೇಜಸ್ವಿ ಯಾದವ್ ಅವರನ್ನ ಇಂಡಿಯಾ ಮೈತ್ರಿಕೂಟ ಅಥವಾ ಮಹಾಗಠಬಂಧನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಬೇಕಾಯಿತು. ಸೊ ಅಲ್ಲಿ ಅವರ ಕಿತ್ತಾಟ, ಇವರು ಇಲ್ಲಿ ಜಗ್ಗಾಟ. ಇಬ್ಬರ ನಡುವೆ ಬಿಹಾರದಲ್ಲಿ ಚುನಾವಣೆ ಸ್ಪರ್ಧೆ ಮಾತ್ರ ಟೈಟ್ ಆಗಿದೆ. ಯಾರು ಗೆಲ್ತಾರೆ ಅಂತ ಹೇಳಕ್ ಆಗೋದಿಲ್ಲ. ಆ ಸನ್ನಿವೇಶಕ್ಕೆ ಬಂದಿದೆ. ಸೊ ಮುಖ್ಯವಾದ ವಿಚಾರಕ್ಕೆ ಬರೋಣ. ಇಂತಹ ಸನ್ನಿವೇಶದಲ್ಲಿ NDA ಸೋಲಬಹುದು ಅನ್ನುವಂತಹ ಸಮೀಕ್ಷೆಗಳು ಬರ್ತಿದ್ದಾವೆ. ಇಂಟರ್ನಲ್ ಸರ್ವೆಗಳು, ಅಮಿತ್ ಶಾ ಮಾಡಿರುವ ಸರ್ವೆಗಳಲ್ಲೇ NDAಗೆ ಹಿನ್ನಡೆ ಅಂತ ತೋರಿಸ್ತಿದೆ. ಅಂತಹ ಸನ್ನಿವೇಶದಲ್ಲಿ ಏನಾದರೂ ಮಾಡಲೇಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ದಿಢೀರಂತ ರಾಹುಲ್ ಗಾಂಧಿ ಮೇಲೆ ಕೆಲವು ತಿಂಗಳ ಹಿಂದೆ ದಾಖಲಾಗಿದ್ದಂತಹ ಅಥವಾ ಒಂದು ಅರ್ಜಿಯನ್ನು ಕೋರ್ಟ್ ಹೋಗಿದೆ. ರಾಹುಲ್ ಗಾಂಧಿ ದೇಶದ ವಿರುದ್ಧ ಯುದ್ಧ ಸಾರುವ ಮಾತಾಡಿದ್ದಾರೆ, ದೇಶದ ವಿರುದ್ಧ ಹೋರಾಡುವ ಮಾತಾಡಿದ್ದಾರೆ. ಅವರ ಮೇಲೆ ಕೇಸ್ ಆಗಬೇಕು, ದೇಶದ್ರೋಹದ ಕೇಸ್ ಆಗಬೇಕು ಅಂತ ಒಂದು ತಂಡ, ಹಿಂದೂ ಶಕ್ತಿ ದಳ ಅನ್ನುವಂತಹ ಗುಂಪು, ಆ ಗುಂಪು ಕೋರ್ಟಿಗೆ ಹೋಗಿದೆ. ಸಂಬಲ್ ಅನ್ನುವಂತಹ ಉತ್ತರ ಪ್ರದೇಶದ ಸಂಬಲ್ ಕೋರ್ಟ್ನಲ್ಲಿ ಅದು ಕೇಸ್ ಇದೆ. ಅದರ ವಿಚಾರಣೆಗಳು ನಡೀತಾ ಇದೆ. ಸೊ ಏನದು ಹಿನ್ನೆಲೆ ಅಂತಂದ್ರೆ, ಕಳೆದ ಜನವರಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿ ಉದ್ಘಾಟನೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ತಮ್ಮ ಪಕ್ಷದ ಕಾರ್ಯಕರ್ತರು, ನಾಯಕರನ್ನು ಉದ್ದೇಶಿಸಿ ಮಾತಾಡಬೇಕಾದ್ರೆ ಒಂದು ಸೆಂಟೆನ್ಸ್ ಅನ್ನು ಬಳಸಿದ್ರು. ಅವ್ರು ಆಕ್ಚುಲಿ ಆ ಸೆಂಟೆನ್ಸ್ ಬಳಸಬೇಕಾದ್ರೆ ಜಾಗರೂಕತೆಯಿಂದ ಇರಬೇಕಾಗಿತ್ತು. ಬಟ್ ಅವರು ಒಳಗಿದ್ದಿದ್ದು ಉದ್ದೇಶ ಬೇರೆ, ಹೊರಗೆ ಬಂದಂತಹ ಪದಗಳು ಬೇರೆ. ಏನು? ಅವರ್ ಫೈಟ್ ಈಸ್ ನಾಟ್ ಅಗೇನ್ಸ್ಟ್ ಓನ್ಲಿ BJP ಅಂಡ್ RSS, ಅವರ್ ಫೈಟ್ ಈಸ್ ಅಗೇನ್ಸ್ಟ್ ಇಂಡಿಯನ್ ಸ್ಟೇಟ್ ಅಂದ್ರು. ಇದನ್ನು ಇಂಗ್ಲಿಷಲ್ಲೇ ನೀವು ತಗೊಳ್ಳೋದಾದ್ರೆ, ನೇರವಾಗಿ UK ಅಥವಾ ಅಮೆರಿಕದಲ್ಲಿ ಭಾಷಣ ಮಾಡಿದ್ರೆ, ಇಂಗ್ಲಿಷ್ ಮಾತೃಭಾಷೆ ಇರುವವರಿಗೆ ಭಾಷಣ ಮಾಡಿದ್ರೆ, ನಮ್ಮ ಹೋರಾಟ RSS BJP ವಿರುದ್ಧ ಮಾತ್ರ ಅಲ್ಲ, ಈ ದೇಶದ ವಿರುದ್ಧ ಅಂತಲೇ ಬರುತ್ತೆ. ಹಾಗೆ ಬರುತ್ತದು. ಸ್ಟೇಟ್ ಅಂದ್ರೆ ಪ್ರಾಪರ್ ಇಂಗ್ಲಿಷ್ನಲ್ಲಿ ದೇಶ ಅಂತಾನೆ. ಆದರೆ ಇವರು ಹೇಳಕ್ ಹೊರಟಿದ್ದು ರಾಹುಲ್ ಗಾಂಧಿ ಈ ಸರ್ಕಾರದ ವಿರುದ್ಧ, ಇಲ್ಲಿನ ಆಡಳಿತದ ವಿರುದ್ಧ. ಆ ಮಾತನ್ನ ಹೇಳಕ್ ಹೋಗಿ ದ ಸ್ಟೇಟ್ ಅನ್ನುವಂತಹ ಪದವನ್ನು ಬಳಸಲಾಯಿತು. ಅದನ್ನು ಹಿಡ್ಕೊಂಡಂತಹ ಇವರು ಆಗ್ಲೇ BJP ದೊಡ್ಡ ಗಲಾಟೆ ಮಾಡಿತ್ತು, ಏನೇನೋ ಆಗಿತ್ತು. ಹಿಂದೂ ಶಕ್ತಿ ದಳ ಅನ್ನುವಂತಹ ಒಂದು ಸಂಘಟನೆ, ಗುಂಪು, ಇವುಗಳನ್ನೆಲ್ಲ ಸಂಘಟನೆ ಅಂತ ಕರೀಬಾರದು. ಇವೆಲ್ಲ ಸುಮ್ಮನೆ ಸಮಾಜದಲ್ಲಿ ದ್ವೇಷ ಬಿತ್ತೋಕೆ ಅಂತ ಇರುವಂತ ಗುಂಪುಗಳು. ಆ ಗುಂಪು FIR ಮಾಡ್ಸೋಕೆ ಹೋಯ್ತು, FIR ಆಗಿಲ್ಲ, ಕೋರ್ಟ್ಗೆ ಹೋಗಿದ್ದಾರೆ FIR ಮಾಡಲೇಬೇಕು ಅಂತ. ಆ ಒಂದು ಕೇಸ್ ಇದೆಯಲ್ಲ, ಅದರ ವಿಚಾರಣೆಗಳೆಲ್ಲ ಮುಗಿದು ತೀರ್ಪನ್ನ ಕೋರ್ಟು ಕಾಯ್ದಿರಿಸಿದೆ. ಯಾವತ್ತಿಗೆ? ನವೆಂಬರ್ 7ನೇ ತಾರೀಕಿಗೆ ಕಾಯ್ದಿರಿಸಿದೆ. ಅಂದ್ರೆ ಬಿಹಾರದಲ್ಲಿ ಮೊದಲನೇ ಹಂತದ ಚುನಾವಣೆ ಮುಗಿದು, ಮತದಾನ ಮುಗಿದ ಮಾರನೇ ದಿನ ಈ ವರ್ಡಿಕ್ಟ್ ಬರುತ್ತೆ. BJP ಲೆಕ್ಕಾಚಾರ ಏನೀಗ? 7ನೇ ತಾರೀಕು ಬಂದು ರಾಹುಲ್ ಗಾಂಧಿ ವಿರುದ್ಧ FIR ಆಗಿಬಿಟ್ರೆ, ರಾಹುಲ್ ಗಾಂಧಿ ವಿರುದ್ಧ ದೇಶದ್ರೋಹದ FIR ಆಗಿಬಿಟ್ರೆ,
7ನೇ ತಾರೀಕು, 8ನೇ ತಾರೀಕು, 9ನೇ ತಾರೀಕು ಹಬ್ಬ ಮಾಡ್ಕೊಳ್ಬಹುದು ಬಿಹಾರದಲ್ಲಿ. ಯಾಕೆಂದ್ರೆ 11ನೇ ತಾರೀಕು ಚುನಾವಣೆಗಳಿರೋದು. 7, 8 ಅಂತೂ ಅಥವಾ 8, 7, 8ನೇ ತಾರೀಕಂತೂ ಅವರು ನೇರವಾಗಿ ಪ್ರಚಾರಗಳಲ್ಲೇ ಇದನ್ನ ಹೇಳ್ಕೊಳ್ಬಹುದು ಜನರಿಗೆ. ನೋಡಿ ರಾಹುಲ್ ಗಾಂಧಿ ದೇಶದ್ರೋಹಿ ಅಂತ. 9ನೇ ತಾರೀಕು, 10ನೇ ತಾರೀಕು ಪ್ರಚಾರಕ್ಕೆ ಅವಕಾಶ ಇರಲ್ಲ, ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಆಟ ಆಡಬಹುದು. ಸೊ ಒಳ್ಳೆ ಸನ್ನಿವೇಶ, ಒಳ್ಳೆ ಇದು. ಹಾಗಾಗಿ ಆ ದಿನಾಂಕಕ್ಕೆ ಬಂದಿರುವಂತಹದ್ದು, ಆ ಸನ್ನಿವೇಶ, ಈ ಕೇಸು, ಇದೆಲ್ಲವನ್ನು ನೋಡ್ತಿದ್ದಾಗ ಮೋದಿ, ಅಮಿತ್ ಶಾ ಅವರು ಒಂದೇನೋ ಪ್ಲಾನ್ ರೆಡಿ ಮಾಡಿಟ್ಕೊಂಡಿದ್ದಾರೆ. ಆ ಸನ್ನಿವೇಶವನ್ನು ಬಳಸ್ಕೊಳ್ಬೇಕು. ಬಿಹಾರ ಚುನಾವಣೆಯಲ್ಲಿ ರಾಹುಲ್ ಗಾಂಧಿಯನ್ನ ದೇಶದ್ರೋಹಿ ಅನ್ನುವ ರೀತಿ ಬಿಂಬಿಸಿ 2ನೇ ಹಂತದ ಮತದಾನ ಇದೆಯಲ್ಲ, ಅಲ್ಲಿ ಲಾಭ ಪಡ್ಕೊಳ್ಬೇಕು ಅನ್ನುವ ಲೆಕ್ಕಾಚಾರ ಅವರಲ್ಲಿ ಇದ್ದಂಗೆ ಕಾಣ್ತಾ ಇದೆ. ಸೊ ನವೆಂಬರ್ 7ನೇ ತಾರೀಕು ಬಹಳ ಮಹತ್ತರವಾದ ದಿನ. ಆವತ್ತು ಮಾತ್ರ ಸಂಬಲ್ ಕೋರ್ಟ್ FIR ಆಗಬೇಕು, ದೇಶದ್ರೋಹದ ಪ್ರಕರಣ ದಾಖಲಾಗಬೇಕು ಅಂತ ಹೇಳ್ಬಿಟ್ರೆ ದೊಡ್ಡ ಮಟ್ಟದಲ್ಲಿ ರಾಹುಲ್ ಗಾಂಧಿನ ಕಟ್ಟಿ ಹಾಕುವ ಪ್ರಯತ್ನಗಳು, ಕೆಲಸಗಳು ನಡೀತವೆ. ಸೊ ಅವತ್ತು ಇರುವಂತಹದ್ದು ಅದೊಂದು ಮುಖ್ಯವಾದ ವಿಚಾರ. ಸೊ ಒಂದು ಕಡೆ ಟೈಟ್ ಫೈಟು, ಇನ್ನೊಂದು ಕಡೆ ಈ ರೀತಿಯ ಸನ್ನಿವೇಶ ಏನಾದರೂ ಇವರು ಅನ್ಕೊಂಡಂಗೆ ಬಂದ್ರೆ ಬೇರೆನೇ ಲೆಕ್ಕ ಆಗ್ಬಿಡುವ ಸಾಧ್ಯತೆಗಳು ಇದ್ದು ಕಾಣ್ತಿದೆ. ಸೊ ಇದಿಷ್ಟು ಬಿಹಾರ ಚುನಾವಣೆಯಿಂದ ರಾಹುಲ್ ಗಾಂಧಿ ಅವರನ್ನ ಕಟ್ಟಿ ಹಾಕಬೇಕು ಅಥವಾ ಅವರ ಮೇಲೆ ಒಂದು ಕೇಸನ್ನ ಪ್ರಬಲವಾಗಿ ಪ್ರತಿಪಾದಿಸಿ 2ನೇ ಹಂತದ ಚುನಾವಣೆಯಲ್ಲಿ ಲಾಭ ಮಾಡಿಕೊಳ್ಳಬೇಕು ಅಂತ ಮೋದಿ, ಅಮಿತ್ ಶಾ ಹಾಕಿಕೊಂಡಿರುವ ಲೆಕ್ಕಾಚಾರಗಳ ವಿವರ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.